ಶುಗರ್ ಇದ್ದವರು ಸಣ್ಣ ಪುಟ್ಟ ಗಾಯದ ಬಗ್ಗೆಯೂ ಕೂಡ ಭಾರಿ ಹುಷಾರಾಗಿರಬೇಕು. ಅದರಲ್ಲೂ ಕಾಲಿನ ಸೋಂಕು ಹುಣ್ಣುಗಳ ಬಗ್ಗೆ ಜಾಗರೂಕರಾಗಿರಬೇಕು. ಒಂದು ವೇಳೆ ಎಚ್ಚರ ತಪ್ಪಿದ್ರೆ ವಾಸಿ ಮಾಡಿಕೊಳ್ಳದಿದ್ರೆ ಗ್ಯಾಂಗ್ರೀನ್ ಆಗಿಬಿಡಬಹುದು. ಇನ್ನು ಗ್ಯಾಂಗ್ರೀನ್ ಮಿತಿ ಮೀರಿದ್ರೆ ಕಾಲನ್ನೇ ಸಂಪೂರ್ಣವಾಗಿ ತೆಗೆಯಬೇಕಾಗತ್ತೆ. ಈ ಕುರಿತಂತೆ ಖ್ಯಾತ ತಜ್ಞ ವೈದ್ಯರಾದ ಡಾಕ್ಟರ್ ಅಂಜನಪ್ಪ ಅವರು ಎಚ್ಚರಿಕೆಯ ಮಾತುಗಳನ್ನಾಡಿದ್ದು ಮುಂಜಾಗ್ರತಾ ಕ್ರಮಗಳ ಬಗ್ಗೆಯೂ ತಿಳಿಸಿದ್ದಾರೆ. ಬನ್ನಿ ನೋಡೋಣ. ಮಧುಮೇಹಿಗಳೇ, ಪಾದದ ಸೋಂಕಿನ ಬಗ್ಗೆ ಜಾಗೃತೆ. ಕಾಲು ಸೋಂಕನ್ನು ನಿರ್ಲಕ್ಷಿಸಿದ್ರೆ ಭಾರಿ ಡೇಂಜರ್. ವಾಸಿ ಮಾಡಿಕೊಳ್ಳದಿದ್ದರೆ ಗ್ಯಾಂಗ್ರೀನ್ ಗಂಡಾಂತರ. ಮಧುಮೇಹ ಗ್ಯಾಂಗ್ರೀನ್ ಕಾರಣ, ಲಕ್ಷಣ, ಚಿಕಿತ್ಸೆ. ಮೂವರಲ್ಲಿ ಒಬ್ಬ ಮಧುಮೇಹಿ ವ್ಯಕ್ತಿಗಳು ತಮ್ಮ ಜೀವಿತಾವಧಿಯಲ್ಲಿ ಖಂಡಿತವಾಗಿ ಪಾದದ ಹುಣ್ಣನ್ನು ಹೊಂದುತ್ತಾರೆ. ಇದನ್ನು ಚಿಕಿತ್ಸೆ ನೀಡದೆಯೇ ಬಿಟ್ಟರೆ ಮಧುಮೇಹ ಪಾದದ ಗ್ಯಾಂಗ್ರೀನ್ ಆಗಿ ಬೆಳೆಯಬಹುದು. ಮಧುಮೇಹಗಳಲ್ಲಿ ಸುಮಾರು 85% ಅಂಗಛೇದನವನ್ನ ಪಾದದ ಹುಣ್ಣುಗಳು ಅನುಸರಿಸುತ್ತವೆ. ಮಧುಮೇಹವು ವ್ಯಕ್ತಿಯ ದೇಹದಲ್ಲಿನ ಹಲವಾರು ಬದಲಾವಣೆಗಳಿಗೆ ಮುಂದಾಗುತ್ತೆ. ಹಾಗೆಯೇ ಹೃದ್ರೋಗ, ಪಾರ್ಶ್ವವಾಯು, ಕುರುಡುತನ, ಮೂತ್ರಪಿಂಡದ ತೊಂದರೆಗಳು ಮತ್ತು ನರಗಳ ಅಪಸಾಮಾನ್ಯ ಕ್ರಿಯೆಯಂತಹ ತಿಳಿದಿರುವ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಮಧುಮೇಹಿಗಳಲ್ಲಿ ಪಾದದ ಹುಣ್ಣುಗಳ ಕಾರಣಗಳಲ್ಲಿ ನರಗಳ ಅಪಸಾಮಾನ್ಯ ಕ್ರಿಯೆಯೂ ಒಂದು. ಇದು ಸಾಮಾನ್ಯವಾಗಿ ನೋವು ರಹಿತವಾಗಿರುತ್ತೆ. ಪಾದಗಳಲ್ಲಿ ಮರಗಟ್ಟುವಿಕೆಗೆ ಕಾರಣವಾಗಬಹುದು. ಇದು ಅಪಾಯವನ್ನು ಸೂಚಿಸುತ್ತೆ. ಯಾಕಂದ್ರೆ ದೇಹವನ್ನ ಗಾಯಗಳಿಂದ ರಕ್ಷಿಸಲು ನೋವಿನ ಸಂವೇದನೆ ಅತ್ಯಗತ್ಯ. ಬರಿಗಾಲಿನಲ್ಲಿ ನಡೆಯುವಾಗ ಅಥವಾ ಚೂಪಾದ ವಸ್ತುಗಳ ಮೇಲೆ ಹೆಜ್ಜೆ ಹಾಕುವಾಗ ನಿಶ್ಚೇಷ್ಟಿತ ಪಾದಗಳು ಹಾನಿಗೆ ಹೆಚ್ಚು ಒಡ್ಡಿಕೊಳ್ಳುತ್ತವೆ. ಮಧುಮೇಹವು ದೇಹದ ಸಾಮಾನ್ಯ ರಕ್ತ ಪರಿಚಲನೆಗೆ ಅಡ್ಡಿಪಡಿಸುತ್ತೆ. ಇದು ಗಾಯವನ್ನ ಗುಣಪಡಿಸುವ ಸಾಮರ್ಥ್ಯವನ್ನ ದುರ್ಬಲಗೊಳಿಸುತ್ತೆ. ಕಳಪೆ ರಕ್ತ ಪರಿಚಲನೆಯೊಂದಿಗೆ ಸೋಂಕಿತ ಗಾಯಗಳು ಆಧಾರವಾಗಿರುವ ಸ್ನಾಯುರಜ್ಜು ಅಥವಾ ಮೂಳೆಯನ್ನ ಒಡ್ಡುವ ಆಳವಾಗಿ ಬೆಳೆಯುತ್ತವೆ. ಗಾಯವು ಹೆಚ್ಚು ಆಳವಾಗುತ್ತಾ ಹೋಗುತ್ತೆ. ಅದನ್ನ ಗುಣಪಡಿಸುವುದು ಹೆಚ್ಚು ಕಷ್ಟವಾಗಬಹುದು. ಇನ್ನು ಇದೇ ವಿಚಾರವಾಗಿ ಖ್ಯಾತ ತಜ್ಞ ವೈದ್ಯರಾದ ಡಾಕ್ಟರ್ ಅಂಜನಪ್ಪ ಎಚ್ಚರಿಕೆಯ ಮಾತುಗಳನ್ನಾಡಿದ್ದಾರೆ. ನೋಡಿ. ಎಷ್ಟೋ ಜನ ಕಾಲು ಕಳ್ಕೊತಾರೆ ಡಯಾಬಿಟಿಸ್ ಇರೋರಿಗೆ. ಅದನ್ನು ಆಂಪುಟೇಷನ್ ಅಂತೀವಿ. ಯಾಕೆ ಮಾಡ್ತೀವಿ ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ದಯವಿಟ್ಟು ಸಕ್ಕರೆ ಕಾಯಿಲೆ ಇರೋರು ನಿಮ್ಮ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು, ಅದೇ ರೀತಿಯಲ್ಲಿ ನಿಮ್ಮ ಪಾದಗಳನ್ನು ಕಾಪಾಡ್ಕೋಬೇಕು. ನಾನು ತುಂಬ ಸಾರಿ ಹೇಳ್ತೀನಿ, ನಿಮ್ಮ ಮುಖಕ್ಕಿಂತಲೂ ನಿಮ್ಮ ಕಾಲು ಇಂಪಾರ್ಟೆಂಟು. ಡಯಾಬಿಟಿಸ್ನಲ್ಲಿ ಕಾಲಿನಲ್ಲಿ ಗ್ಯಾಂಗ್ರೀನ್ ಅಂತ ಆಗುತ್ತೆ. ಗ್ಯಾಂಗ್ರೀನ್ ಅಂದರೆ ಏನು ರೀ ಡಾಕ್ಟ್ರೆ ಅಂದರೆ ಕಾಲು ಒಣಗೋಗುತ್ತೆ, ಕೊಳೆತೋಗುತ್ತೆ. ಇದನ್ನು ನಾವು ವೆಟ್ ಗ್ಯಾಂಗ್ರೀನ್ ಅಂತೀವಿ, ಡ್ರೈ ಗ್ಯಾಂಗ್ರೀನ್ ಅಂತೀವಿ. ಅದರೊಳಗಾಗಿ ನೋಡಿ, ಭಾಳ ಸಾರಿ ನಾನು ಈ ಕಾಲಿಗೆ ಒಂದು ಸಾರಿ ಗ್ಯಾಂಗ್ರೀನ್ ಆದರೆ ಕಾಲಿಗೆ ಬೇರೆ ಉಳಿಗಾಲ ಇಲ್ಲ. ಅದನ್ನು ಕಾಲು ತೆಗಿತೀವಿ, ಅದನ್ನು ಆಂಪುಟೇಷನ್ ಅಂತೀವಿ. ಯಾಕಂದರೆ ಕಾಲು ತೆಗಿಲಿಲ್ಲ ಅಂದರೆ ಸೆಪ್ಟಿಸೆಮಿಯಾಗಿ ಜೀವ ಹೋಗುತ್ತೆ. ಸೊ ಈ ಗ್ಯಾಂಗ್ರೀನ್, ಈ ಸಕ್ಕರೆ ಕಾಯಿಲೆ 2-3 ಪದೇ ಪದೇ ಕೂರ ಆಗುತ್ತೆ. ಪರ್ಟಿಕ್ಯುಲರ್ಲಿ ಮೋಷನ್ ಮಾಡೋ ಜಾಗದಲ್ಲಿ ಪೆರಿಯೇನಲ್ ಆಬ್ಸೆಸ್ ಅಂತೀವಿ. ಅದು ಹಂಗೆ ಒಡ್ಕೋತು ಅಂದರೆ ಮುಂದೆ ನಿಮಗೆ ಪಿಸ್ಚುಡ್ ಆಗುತ್ತೆ. ಎಷ್ಟೋ ಜನಕ್ಕೆ ಬೆನ್ನಿನಲ್ಲಿ ಉತ್ತು ಥರ ಕೀವಾಗುತ್ತೆ. ಅದನ್ನು ಬೆನ್ನು ಪಣಿ ಅಂತೀವಿ ನಾವು. ಸೊ ಈ ರೀತಿಯ ಎಲ್ಲಾದರೂ ನಿಮಗೆ ಅದು ಎಷ್ಟೋ ಜನ ರೀಸರ್ಚ್ ಮಾಡೋ ಜಾಗದಲ್ಲಿ ಚರ್ಮ ಊದ್ಕೊಳ್ಳುತ್ತೆ. ಅದನ್ನು ನಾವು ಬೆಲನ ಪಾಸ್ತೈಟಿಸ್ ಅಂತೀವಿ. ಎಷ್ಟೋ ಹೆಣ್ಮಕ್ಳಿಗೆ ಯೂರಿನರಿ ಇನ್ಫೆಕ್ಷನ್ ಆಗ್ತವೆ, ವೈಟ್ ಡಿಸ್ಚಾರ್ಜ್ ಬರುತ್ತೆ. ಇವಕ್ಕೆಲ್ಲಕ್ಕೂ ಕಾರಣ ನಿಮ್ಮ ಸಕ್ಕರೆ ಸರಿಯಾಗಿ ಕಂಟ್ರೋಲ್ನಲ್ಲಿ ಇಲ್ಲದೆ ಇರೋವಂಥದ್ದು. ಒಂದು ಸಾರಿ ಗ್ಯಾಂಗ್ರೀನ್ ಆಯಿತು ಅಂದರೆ ನೋಡಿ, ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಸಕ್ಕರೆ ಕಾಯಿಲೆ ಇರೋರು ಮನೆಯಲ್ಲೂ ಚಪ್ಪಲಿ ಹಾಕ್ಕೊಂಡು ಓಡಾಡ್ತೀವಿ. ನಾನು ಭಾಳ ಸಾರಿ ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ಸಾವಿರಾರು ಆಪ್ರೇಷನ್ ಮಾಡಿದ್ದೀನಿ. ಆದರೆ ಮನಸ್ಸಿಗೆ ಬೇಜಾರಾಗುವಂಥ ಆಪ್ರೇಷನ್ ಅಂದರೆ ಆಂಪ್ಯುಟೇಷನ್ ಅಂತೀವಿ. ಕಾಲನ್ನ ಮಂಡಿ ಕೆಳಗಡೆ ತೆಗಿತೀವಿ, ಮಂಡಿ ಮೇಲ್ಗಡೆ ತೆಗಿತೀವಿ. ಯೂಶ್ವಲಿ ಇದು ಯಾವಾಗ ನಾನು ಹೆಚ್ಚಿಗೆ ತೆಗೆದೀನಿ ಅಂದರೆ ಜನವರಿ ಸುಮಾರಿನಲ್ಲಿ. ಚಳಿಯಿಂದನ ಅಲ್ಲ, ಭಾಳ ಜನ ಅಯ್ಯಪ್ಪ ಸ್ವಾಮಿಯ ಭಕ್ತರಿದ್ದಾರೆ, ನಾನು ಕೂಡ ಇದ್ದೀನಿ. ಆದರೆ ಸಕ್ಕರೆ ಕಾಯಿಲೆ ಇರೋರು ದಯವಿಟ್ಟು ಬರೀ ಕಾಲಿನಲ್ಲಿ ತುಂಬ ದೂರ ನಡಿಬೇಡಿ. ನೀವು ಹಂಗೇನಾದರೆ ಮನೆಯಲ್ಲೇ ಪೂಜೆ ಮಾಡ್ಕೊಳ್ಳಿ. ಅಥವಾ ನೀವು ನೋಡಿ, ಭಾಳ ಸಾರಿ ಆ ಬರೀ ಕಾಲು ನಡೆದು ಹೋದಾಗೆ ಬರೋ ಅಷ್ಟೊತ್ತಿಗೆ ಕಾಲು ಊದ್ಕೊಂಡಿರುತ್ತೆ. ಯಾಕಂದರೆ ಬೆರಳು ಸೊಂದೆ ಕಲ್ಲು ಚೂರ, ಗಾಜಿನ ಚೂರ ಚುಚ್ಕೊಂಡಿರುತ್ತೆ. ನಿಮಗೆ ಗೊತ್ತಾಗಲ್ಲ. ಯಾಕಂದರೆ ನ್ಯೂರೈಟಿಸ್ ಆಗಿರುತ್ತೆ, ಸೆನ್ಸೇಷನ್ ಕಡಿಮೆ ಆಗುತ್ತೆ. ಅಲ್ಲಿಂದ ಅವರು ಬಂದ ದಾರಿಗಳಲ್ಲಿ ದೇವಸ್ಥಾನಗಳಿಗೆ ಹೋಗಿ ಬರ್ತಾರೆ. ಈ ಯಾವುದೇ ಒಂದು ದೇವಸ್ಥಾನದಲ್ಲಿ ಬಿಸಿ ಇರುವ ಬಂಡೆ ಮೇಲೆ ನೀವು ಬರೀ ಕಾಲಿನಲ್ಲಿ ನಡೆದ್ರೆ ಬೊಬ್ಬೆ ಬರ್ತದೆ. ಅದು ನಿಮಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಸೆನ್ಸೇಷನ್ ಇರೋಲ್ಲ. ಬೆಂಗಳೂರಿಗೆ ಬರೋ ಅಷ್ಟೊತ್ತಿಗೆ ನಿಮ್ಮ ಕಾಲು ಇಷ್ಟು ದಪ್ಪ ಊದ್ಕೊಂಡಿರುತ್ತೆ. ಸೆಲ್ಯುಲೈಟಿಸ್ ಅಂತೀವಿ. ಆಂಟಿಬಯೋಟಿಕ್ ಹಾಕಿ ನೋಡ್ತೀವಿ, ಕಡಿಮೆ ಆಗಲ್ಲ. ಕೊನೆಗೆ ಅದು ಕೊಳ್ತೋಗಿರುತ್ತೆ. ನಿಮ್ಮ ಜೀವ ಉಳಿಬೇಕಾದ್ರೆ ನಿಮ್ಮ ಕಾಲು ತೆಗಿತೀವಿ. ಇದು ಗ್ಯಾಂಗ್ರೀನ್ ಅಂತ, ವೆಟ್ ಗ್ಯಾಂಗ್ರೀನ್, ಡ್ರೈನ್. ಇನ್ನೊಂದು ಗ್ಯಾಂಗ್ರೀನ್ ಇದೆ. ದಯವಿಟ್ಟು ಹಳ್ಳಿ ಕಡೆಯವರು ಬೀಡಿ ಸೇದೋರು ಇರ್ತೀರಿ ನೀವು. ಗಣೇಶ ಬೀಡಿ ಇರ್ಬೋದು ಅಥವಾ ಇನ್ಯಾವುದೇ ಬೀಡಿ, ಪರ್ಟಿಕ್ಯುಲರ್ ರಾಮನಗರ
ಚನ್ನಪಟ್ಟಣದ ಕಡೆ ತುಂಬ ಜನ ಹಳ್ಳಿಯವರು ಬರ್ತಾರೆ, ಹಾಸ್ಪಿಟ್ಲಿಗೆ ಬರೋ ಅಷ್ಟೊತ್ತಿಗೆ ಕಾಲು ಕಪ್ಪಗಾಯ ಸುಟ್ಟ ಕಟ್ಟಿಗೆ ಅಂತಾಗಿರುತ್ತೆ. ಅದನ್ನು ನಾವು ಗ್ಯಾಂಡ್ಗಿನಿ ಅಂತೀವಿ, ಬರ್ಗರ್ಸ್ ಕಾಯಿಲೆ ಅಂತೀವಿ, TAO ಅಂತೀವಿ. ಅವಾಗ ಅವ್ರಿಗೆ ಒಂದೇ ಮಾತು ಹೇಳ್ತೀವಿ, ನೀನು ಕಾಲು ಬೇಕು ಅಂದರೆ ಬೀಡಿ ಬಿಡು, ಬೀಡಿ ಬೇಕು ಅಂದರೆ ಕಾಲು ಬಿಡು ಅಂತೀವಿ. ಕೊನೆಗೆ ಅಲ್ಟಿಮೇಟ್ಲಿ ಅನ್ಫಾರ್ಚುನೇಟ್ಲಿ ಅವ್ರು ಕಾಲೇ ಕಳ್ಕೊತಾರೆ ಹೊರತು ಬೀಡಿ ಸೇದೋದು ಬಿಡಲ್ಲ. ಅದರಿಂದ ದಯವಿಟ್ಟು ಬೀಡಿ ಸೇರೋರು ಯಾರಿಗಾದರೂ ಕಾಲು ಕೊಳೆತೋಗಿದ್ರೆ ಅಥವಾ ಗ್ಯಾಂಗ್ರೀನ್ ಆಗಿದೆ, ಸುಟ್ಟ ಕಟ್ಟಿಗೆ ಅಂತಾಗಿದ್ದರೆ ದಯವಿಟ್ಟು ಬೀಡಿ ನಿಲ್ಲಿಸಿ. ಅದಾದಮೇಲೆ ನಿಮ್ಮ ಕಾಲು ತೆಗೆದು ಮುಂದಿನ ಕಾಲು ಇನ್ನೊಂದು ಕಾಲು ಉಳಿಯಂಗೆ ಮಾಡ್ತೀವಿ. ಇದು ನಿಮ್ಗೊಂದು ಇನ್ಫಾರ್ಮೇಷನ್ ಇರಲಿ. ನಮಸ್ಕಾರ. ಅಷ್ಟಕ್ಕೂ ಈ ಮಧುಮೇಹ ಗ್ಯಾಂಗ್ರೀನ್ ಅಂದ್ರೆ ಏನು ಅಂತ ವಿವರಿಸುವುದಾದ್ರೆ, ಗ್ಯಾಂಗ್ರೀನ್ ಅನ್ನೋದು ರಕ್ತ ಪೂರೈಕೆ ಅಡಚಣೆಯಿಂದ ನಿರೂಪಿಸಲ್ಪಟ್ಟ ಒಂದು ಸ್ಥಿತಿಯಾಗಿದ್ದು ಅದು ಅಂಗಾಂಶದ ಸಾವಿಗೆ ಕಾರಣವಾಗುತ್ತೆ. ಇದು ದೇಹದ ಯಾವುದೇ ಭಾಗದಲ್ಲಿ ಸಂಭವಿಸಬಹುದು, ಆದರೆ ಸಾಮಾನ್ಯವಾಗಿ ಪಾದಗಳು, ಬೆರಳುಗಳು ಮತ್ತು ಕೈಗಳಂತಹ ತುದಿಗಳಲ್ಲಿ ಪ್ರಾರಂಭವಾಗುತ್ತೆ. ಮಧುಮೇಹಿಗಳು ಗ್ಯಾಂಗ್ರೀನ್ಗೆ ಹೆಚ್ಚು ಒಳಗಾಗುತ್ತಾರೆ, ಯಾಕಂದ್ರೆ ಅವರು ಹಲವಾರು ಇತರ ಸಮಸ್ಯೆಗಳಿಗೂ ಕೂಡ ಒಡ್ಡಿಕೊಳ್ತಾರೆ. ಮಧುಮೇಹವು ಸ್ವತಃ ಅಥವಾ ಅಧಿಕ ರಕ್ತದೊತ್ತಡ ಹಾಗೆ ಅಧಿಕ ಕೊಲೆಸ್ಟ್ರಾಲ್ ಜೊತೆಯಲ್ಲಿ ಅಪಧಮನಿಗಳಿಗೆ ಗಮನಾರ್ಹ ಹಾನಿಯನ್ನ ಉಂಟು ಮಾಡುತ್ತೆ. ದೊಡ್ಡ ಅಪಧಮನಿಗಳು ಭಾಗಶಃ ಅಥವಾ ಸಂಪೂರ್ಣ ಅಡಚಣೆಯಿಂದ ಕಿರಿದಾಗುತ್ತವೆ. ಇದು ರಕ್ತದೊತ್ತಡವನ್ನ ಕಡಿಮೆ ಮಾಡುತ್ತೆ, ಹಾಗೆಯೇ ತುದಿಗಳಿಗೆ ರಕ್ತದ ಸಾಮಾನ್ಯ ಹರಿವನ್ನು ಕಡಿಮೆ ಮಾಡುತ್ತೆ. ಕೆಪಿಲರಿಗಳ ಜೊತೆಗೆ ಸಣ್ಣ ಅಪಧಮನಿಗಳು ದಪ್ಪವಾಗುತ್ತವೆ, ಹಾಗೆಯೇ ಪೀಡಿತ ಪ್ರದೇಶಗಳಿಗೆ ಆಮ್ಲಜನಕದ ಪೂರೈಕೆಯನ್ನ ಸಂಪೂರ್ಣವಾಗಿ ತಡೆಯಬಹುದು. ರಕ್ತದ ಹರಿವು ಮಿತಿ ಮಟ್ಟಕ್ಕಿಂತ ಕಡಿಮೆಯಾದರೆ ಗ್ಯಾಂಗ್ರೀನ್ ಸಂಭವಿಸಬಹುದು. ಗ್ಯಾಂಗ್ರೀನ್ ಶುಷ್ಕ ಅಥವಾ ತೇವವಾಗಿರಬಹುದು. ಹಾಗೆಯೇ ಮಧುಮೇಹಿಗಳು ಒಣ ಗ್ಯಾಂಗ್ರೀನ್ಗೆ ಹೆಚ್ಚು ಒಳಗಾಗ್ತಾರೆ. ಇದು ನಿರ್ಬಂಧಿತ ರಕ್ತ ಪೂರೈಕೆಯನ್ನ ಒಳಗೊಂಡಿರುತ್ತೆ. ಅಷ್ಟಕ್ಕೂ ಮಧುಮೇಹ ಗ್ಯಾಂಗ್ರೀನ್ನ ಲಕ್ಷಣಗಳೇನು ಅಂತ ಕೇಳಿದ್ರೆ, ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮಧುಮೇಹ ಪಾದದ ಹದಗೆಡುತ್ತಿರುವ ಪ್ರಕರಣಗಳಿಗೆ ಅರಿವಿನ ಕೊರತೆ, ತಿಳುವಳಿಕೆಯ ಕೊರತೆ ಹಾಗೆ ನಿರ್ಲಕ್ಷ್ಯ ಪ್ರಮುಖ ಕೊಡುಗೆಯ ಅಂಶವಾಗಿದೆ. ಮಧುಮೇಹದ ಕಾಲು ಮಧುಮೇಹದ ಅತ್ಯಂತ ದುಬಾರಿ ತೊಡಕುಗಳಲ್ಲಿ ಒಂದಾಗಿದೆ. ಮಧುಮೇಹ ಹೊಂದಿರುವ ಜನರಿಗೆ ಆಸ್ಪತ್ರೆಗೆ ಸೇರಿಸಲು ಇದು ಮುಖ್ಯ ಕಾರಣವಾಗಿದೆ. ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ಇಲ್ಲದೆ ಅಂಗಾಂಶದ ಸಾವು ಕ್ರಮೇಣ ಹರಡಬಹುದು, ಹಾಗೆ ಅಂಗವನ್ನ ಕತ್ತರಿಸುವ ಅಗತ್ಯ ಬೀಳಬಹುದು. ಆದ್ದರಿಂದ ಗ್ಯಾಂಗ್ರೀನ್ನ ಆರಂಭಿಕ ಚಿಹ್ನೆಗಳು ಮತ್ತು ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬಾರದು. ಇನ್ನು ಈ ಮಧುಮೇಹ ಗ್ಯಾಂಗ್ರೀನ್ಗೆ ಚಿಕಿತ್ಸೆ ಏನಿದೆ ಅಂತ ಕೇಳಿದ್ರೆ, ಗ್ಯಾಂಗ್ರೀನ್ನ ಚಿಹ್ನೆಗಳು ಮತ್ತು ರೋಗ ಲಕ್ಷಣಗಳನ್ನ ಆರಂಭಿಕ ಹಂತದಲ್ಲಿ ಗುರುತಿಸಿದ್ರೆ ಮಾತ್ರ ಚಿಕಿತ್ಸೆ ನೀಡಬಹುದು. ಇದು ಅಂಗಾಂಶದ ಸಂಪೂರ್ಣ ಸಾವಿನವರೆಗೂ ಮುಂದುವರಿಯುತ್ತೆ. ಅಂಗಾಂಶದ ಮರಣವನ್ನ ಹಿಮ್ಮೆಟ್ಟಿಸಲು ಸಾಧ್ಯವಿಲ್ಲದ ಕಾರಣ ಪೀಡಿತ ಅಂಗಾಂಶವನ್ನ ಶಸ್ತ್ರಚಿಕಿತ್ಸೆಯಿಂದ ತೆಗೆದುಹಾಕಬೇಕಾಗಬಹುದು, ಅಥವಾ ಅಂಗವನ್ನ ಕತ್ತರಿಸೋದು ಗ್ಯಾಂಗ್ರೀನ್ ಮುಂದುವರಿದಾಗ ಉಳಿದಿರುವ ಏಕೈಕ ಚಿಕಿತ್ಸಾ ಆಯ್ಕೆಯಾಗಿದೆ. ಮಧುಮೇಹಿ ಪಾದಗಳಿಗೆ ಸ್ವಯಂ ಆರೈಕೆಯ ಒಂದಿಷ್ಟು ಸಲಹೆಗಳ ಬಗ್ಗೆ ಹೇಳೋದಾದ್ರೆ, ಕಡಿತ, ಹುಣ್ಣುಗಳು, ಗಾಯಗಳು ಅಥವಾ ಬಣ್ಣದಲ್ಲಿ ಬದಲಾವಣೆಯನ್ನ ಪರೀಕ್ಷಿಸಲು ಪ್ರತಿದಿನ ನಿಮ್ಮ ಪಾದಗಳನ್ನ ನೋಡಿ ಪರೀಕ್ಷಿಸಿ. ಪಾದಗಳನ್ನು ಸ್ವಚ್ಛವಾಗಿಡಿ ಮತ್ತು ನಿಮ್ಮ ಕಾಲ್ಬೆರಳ ಉಗುರುಗಳನ್ನ ನಿಯಮಿತವಾಗಿ ಟ್ರಿಮ್ ಮಾಡಿ. ಗುಳ್ಳೆಗಳ ಅಪಾಯವನ್ನು ತಪ್ಪಿಸಲು ಸಡಿಲವಾಗಿ ಹೊಂದಿಕೊಳ್ಳುವ ಸಾಕ್ಸ್ ಮತ್ತು ಆರಾಮದಾಯಕ ಬೂಟುಗಳನ್ನು ಧರಿಸಿ. ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಿ ಮತ್ತು ನಿಮ್ಮ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿಡಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.